ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನೋಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 6 ಆಗಿರುತ್ತೆ. ನಾನಿಲ್ಲಿ ನಿನ್ನೆ ವಾಟರ್ ಫಾಸ್ಟಿಂಗ್ನ ಮಾಡ್ಕೋತಾ ಇದ್ದೆ. ಅದನ್ನು ಕಂಟಿನ್ಯೂ ಮಾಡಿಕೊಂಡು ಬೆಳಿಗ್ಗೆ ಅದನ್ನು ಬ್ರೇಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ದಿನ ಫುಲ್ಲು ನೀರಿನಲ್ಲೇ ಇದ್ದೆ. ನೀರು ಕುಡ್ಕೊಂಡು ಯಾವುದೇ ರೀತಿಯ ಫುಡ್ನ ತಿಂದೇನೆ. ಇನ್ನು ಬ್ರೇಕ್ ಮಾಡೋ ಸಮಯದಲ್ಲಿ ಯಾವುದೇ ರೀತಿ ಎಕ್ಸಸೈಸ್ ಏನೂ ಕೂಡ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಸುಸ್ತಾಗ್ಬೋದೇನೋ ಅಂತೇಳಿ. ನಾನಿಲ್ಲಿ ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಎಳನೀರನ್ನ ಕುಡಿದು ಬ್ರೇಕ್ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ಹಣ್ಣು ತಿಂದು, ಇಲ್ಲಾಂದರೆ ಎಳ್ನೀರು ಕುಡಿದು, ಹಣ್ಣಿನ ಜ್ಯೂಸ್ ಕುಡಿದು ಈ ರೀತಿ ಬ್ರೇಕ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಫುಡ್ ರೊಟೀನ ಸ್ಟಾರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಎಳ್ನೀರು ಏನು ಕುಡಿತಾ ಇದ್ದೀನಿ ಅಂತ ಅಂದರೆ, ವಾಟರ್ ಫಾಸ್ಟಿಂಗಲ್ಲಿ ಇರ್ತೀವಿ, 24 ಗಂಟೆ ಉಪವಾಸದಲ್ಲಿರ್ತೀವಿ. ಆ ಟೈಮಲ್ಲಿ ಸಡನ್ನಾಗಿ ಊಟನ ಕುಡಿತು ಹೊಟ್ಟೆಗೆ ಅಂತ ಅಂದರೆ ಸ್ವಲ್ಪ ಸುಸ್ತು ಮತ್ತೇನೋ ಒಂಥರ ಸಂಕಟ ಆದಂಗೆ ಆಗುತ್ತೆ. ಹಂಗಾಗಿ ನೀರನ್ನ ಕುಡಿದು, ಎಳ್ನೀರನ್ನ ಕುಡಿದು ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡಿಕೊಂಡು ಅದಾದ ನಂತರ ಫುಡ್ ರೂಟೀನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತು ನಿನ್ನೆ ಎಲ್ಲ ಉಪವಾಸ ಇದ್ವಿ, ಇವತ್ತು ಚೆನ್ನಾಗಿ ಊಟ ಮಾಡೋಣ, ಏನು ತೊಂದರೆ ಏನಾಗಲ್ಲ, ವೆಯ್ಟಲ್ಲೇನು ಕೂಡ ವ್ಯತ್ಯಾಸ ಆಗಲ್ಲ ಅಂತ ಅಂದ್ಕೊಂಡಿತ್ತು ಅಂದರೆ ಅದು ತಪ್ಪು. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಆರಾಮಾಗಿ ನಮ್ಮ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ, ಒಂದು ಡಯಟಲ್ಲಿದ್ದಾಗ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಅದೇ ಥರ ಫಾಲೋ ಮಾಡ್ಕೊಂಡು ಬರಬೇಕು. ನೆನ್ನೆ ಏನೂ ತಿಂದಿಲ್ಲ ಸರಿಯಾಗಿ ಅಂತೇಳಿ ಇವತ್ತು ಚೆನ್ನಾಗಿ ತಿನ್ನೋದು ಆ ಥರ ಎಲ್ಲ ಮಾಡ್ತು ಅಂದರೆ ನಾವೇನೊಂದು ಫಾಸ್ಟಿಂಗ್ನ ಮಾಡ್ಕೊಂಡಿದ್ವಿ ಅದ್ರ ಬೆನಿಫಿಟ್ಟು ನಮಗೆ ಸಿಗಲ್ಲ. ನನಗೆ 2-3 ದಿನದಿಂದ ಒಂದು ಕಮೆಂಟ್ಸಲ್ಲಿ ಆಫ್ಟರ್ ಡೆಲಿವರಿ ಬೆಳ್ಳಿ ಫ್ಯಾಟ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು, ಅದರಲ್ಲೂ ಸಿ ಸೆಕ್ಷನ್ ಆದಮೇಲೆ ಯಾವ ರೀತಿ ಬೆಳ್ಳಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋದು ಅಂತೇಳಿ ಕಮೆಂಟ್ ಮುಖಾಂತರ ಕೇಳ್ತಾನೇ ಇದ್ದರು. ನಾನು ಅಂದ್ಕೊಂಡೆ ಫ್ರೀ ಆದ ಟೈಮಲ್ಲಿ ಸಪ್ರೇಟ್ ವೀಡಿಯೋ ಮಾಡೋಣ. ಅಂದರೆ ಇವಾಗ ಚಿಂಟುನ ಟ್ಯೂಷನ್ಗೆ ಕರ್ಕೊ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಮನೆಯಿಂದ 11 ಗಂಟೆಗೆ ಹೊರಡ್ತು ಅಂದರೆ ಇನ್ನು ಸಂಜೆ 6:15 ನಾನು ಮನೆಗೆ ಬರೋದು. ಅದ್ರ ಮಧ್ಯದಲ್ಲಿ ತುಂಬಾ ಗಲಾಟೆ ಇರುತ್ತೆ. ಹೊರಗಡೆ ಇರ್ತೀನಲ್ಲ, ತುಂಬಾ ಗಲಾಟೆ ಇರುತ್ತೆ. ಸಪ್ರೇಟ್ ವೀಡಿಯೋ ಮಾಡೋದಕ್ಕಾಗಲ್ಲ. ಸಂಡೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಮನೆ ಹತ್ರ ಇರ್ತೀನಲ್ಲ ಆ ಟೈಮಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಅವರು 2-3 ಸಲ ರಿಪ್ಲೈನೇ ಮಾಡ್ತಾಯಿಲ್ವಲ್ಲ ಅಂತ ಕಮೆಂಟ್ ಆಗ್ತಾನೇ ಇದ್ದಾರೆ. ಹಾಗಾಗಿ ಒಂದು ಡೆಲಿವರಿ ಆದಮೇಲೆ, ಸಿ ಸೆಕ್ಷನ್ ಆದಮೇಲೆ ಯಾವ ರೀತಿ ನಮ್ಮ ಬೆಳ್ಳಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ಅಂತೇಳಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ವೀಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ದಿನದಿಂದ ಒಂದು ನಮ್ಮ ಡೆಲಿವರಿ ಟೈಮ್ವರೆಗೂ, ಅಂದರೆ ಮೊದಲನೇ ತಿಂಗಳಿಂದ ಕೊನೆ 9ನೇ ತಿಂಗಳವರೆಗೂ ಆ ಮಧ್ಯದಲ್ಲಿ ನಮ್ಮ ವೆಯ್ಟು ಆಟೋಮೆಟಿಕ್ಕಾಗಿ ಗೇನ್ ಆಗುತ್ತೆ. ಕನಿಷ್ಠ ಪಕ್ಷ ಒಂದು 10 kgನಾದರೂ ನಾವು ವೆಯ್ಟ್ ಗೇನ್ ಆಗಬೇಕು. ಅದರಲ್ಲಿ ಮಗು ಬೆಳವಣಿಗೆ ಆದಂಗೆ ನಮ್ಮ ಹೊಟ್ಟೆನೂ ಕೂಡ ಎಕ್ಸ್ಪೆಂಡ್ ಆಗ್ತಾ ಬರುತ್ತೆ. ಹಂಗಾಗಿ ನಮಗೆ ಸ್ವಲ್ಪ ಹೊಟ್ಟೆ ಕೂಡ ದಪ್ಪ ಆಗುತ್ತೆ. ಕೆಲವೊಬ್ಬರು ತೀರಾ ಸಣ್ಣ ಇರೋರಿಗೆ ಏನಾಗುತ್ತೆ ಗೊತ್ತಾ, ಅವ್ರದ್ದು ಡೆಲಿವರಿ ಆದಮೇಲೆ ಆಟೋಮೆಟಿಕ್ಕಾಗಿ ಬೆಳ್ಳಿ ಫ್ಯಾಟ್ ಅನ್ನೋದು ಕಾಣಿಸೋದೇ ಇಲ್ಲ. ಒಂದು ಸ್ವಲ್ಪ ದಿವಸ ಇರುತ್ತೆ, ಅದಾದಮೇಲೆ ಕರಗೋಗುತ್ತೆ. ಅದು ಹೆಂಗೆ ಕರಗೋಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಕೆಲವೊಬ್ಬರು ನೋಡ್ಬೋದು ನೀವು, ಇವ್ರಿಗೆ ಮಗು ಆಗಿದೆಯಾ, 2 ಮಕ್ಕಳು ತಾಯಿನ ಇವರು, ಇಲ್ಲ ಒಂದು ಮಗು ತಾಯಿನ ಅಂತ ಅನಿಸ್ಬಿಡುತ್ತೆ. ಆ ರೀತಿ ಇರ್ತಾರೆ. ಅವ್ರದ್ದೆಲ್ಲ ಒಂಥರ ಲಕ್ ಅಂತ ಹೇಳ್ತೀವಿ. ಬಟ್ ನಮಗೆ ಹಂಗಲ್ಲ. ದಪ್ಪ ಆದರೆ ಅದು ಹಂಗೆ ಇರುತ್ತೆ. ನಾವು ಕರಗಿಸ್ಕೊಳ್ಳೋವರೆಗೂ ಅದು ಕಡಿಮೆ ಆಗಲ್ಲ. ನನಗೂ ಕೂಡ ಸಿ ಸೆಕ್ಷನ್ನೇ ಆಗಿದ್ದು. ಬಟ್ ನಾನು ಆ ಟೈಮಲ್ಲಿ ಬೆಳ್ಳಿ ಫ್ಯಾಟ್ ಬಗ್ಗೆ ಕಡಿಮೆ ಮಾಡ್ಕೊಳ್ಳೋದು ಮತ್ತು ನನ್ನ ಒಂದು ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ನನಗೆ ಪ್ರೀಮೇಚೂರ್ ಬೇಬಿ ಟ್ವಿನ್ಸ್ ಆಗಿದ್ದು, ಅದರಲ್ಲೂ ನನಗೆ ಹೊಟ್ಟೆ ಎಕ್ಸ್ಪೆಂಡ್ ಜಾಸ್ತಿನೇ ಇತ್ತು. ಅಂದರೆ ಹೆವಿ ದಪ್ಪ ಆಗಿದ್ದೆ. ಆಲ್ಮೋಸ್ಟು 9 ಮಂತ್ವರೆಗೂ ಹೋಗಲಿಲ್ಲ. 7.5 ಮಂತಲ್ಲೇ ನನಗೆ ಡೆಲಿವರಿ ಆಗಿರೋದ್ರಿಂದ ನಂದು 7.5 ಮಂತ್ಗೆ ನಾನು 95 kg ಇದ್ದೆ. ಸ್ಟಾರ್ಟಿಂಗು ನನ್ನ ಪ್ರೆಗ್ನೆನ್ಸಿ ವೆಯ್ಟು 72 ಇತ್ತು. ಅದಾದಮೇಲೆ ಮಕ್ಕಳು ಗ್ರೋತ್ ಆದಂಗೆ ನನ್ನ ಒಂದು ವೆಯ್ಟು 95 kg ಇತ್ತು. ನಾನು ಕೂಡ ರೆಸ್ಟಲ್ಲಿದ್ದೆ. ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೀನಿ. ಹಾಗಾಗಿ ರೆಸ್ಟಲ್ಲಿದ್ದೆ. ಆ ಟೈಮಲ್ಲಿ ನಂದು ವೆಯ್ಟ್ ಜಾಸ್ತಿ ಆಗಿತ್ತು, ಹೊಟ್ಟೆನೂ ಕೂಡ ಎಕ್ಸ್ಪೆಂಡ್ ಆಗಿತ್ತು. ಬಟ್ ನಾನು ಬೆಳ್ಳಿ ಫ್ಯಾಟ್ನ ಕರಗಿಸ್ಕೊಳ್ಳೋ ಒಂದು ಯೋಚನೆಯಲ್ಲೂ ಕೂಡ ಇರಲಿಲ್ಲ. ಏನಕ್ಕಂತಂದರೆ ನಾನು ಮಗು NICUನಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ. 1 ತಿಂಗಳುಗಳ ಕಾಲ ನಾನು ಹಾಸ್ಪಿಟಲಲ್ಲೇ ಇದ್ದೆ. ಅದಾದಮೇಲೆ 2 ವರ್ಷ ನಾನು ನನ್ನ ಮಗನ್ನ ಕೇರ್ ಮಾಡೋದ್ರಲ್ಲೇ ಕಾಲ ಕಳೆದೆ. ನನ್ನ ಬಗ್ಗೆ ನಾನು ಯೋಚನೆನೇ ಮಾಡೋಕ್ಕೆ ಹೋಗಲಿಲ್ಲ. 2 ವರ್ಷಗಳ ಕಾಲ ಅವನಿಗೆ ಎದೆ ಹಾಲನ್ನ ಕೊಟ್ಟು ಬೆಳೆಸಿದ್ದೀನಿ. ಹಾಗಾಗಿ ವೆಯ್ಟ್ ಲಾಸ್ ಬಗ್ಗೆ ನಾನು ಚಿಂತೆನೇ ಮಾಡಲಿಲ್ಲ. ಇನ್ನು ಯಾರೆಲ್ಲ ಬಾಣಂತಿಯರು ಇರ್ತೀರಾ ಅಂಥವರು ಆರಾಮಾಗಿ ಒಂದು ಹಸಿ ಮೈ ಅಂತ ಹೇಳ್ತೀವಲ್ಲ, ಹಸಿ ಕಳ್ಳು ಹಸಿ ಮೈ ಅಂತ ಏನು ಹೇಳ್ತೀವಿ, ಅಂಥವ್ರು ಆರಾಮಾಗಿ ಒಂದು ಬೆಳ್ಳಿ ಫ್ಯಾಟು ಮತ್ತು ನಿಮ್ಮ ವೆಯ್ಟ್ನು ಕೂಡ ರೆಡ್ಯೂಸ್ ಮಾಡ್ಕೊಂಡು ಬರ್ಬೋದು.
ಏನಕ್ಕಂತಂದರೆ ಬೇಗನೆ ಕಡಿಮೆ ಆಗುತ್ತೆ ಆ ಒಂದು ಹಸಿ ಮೈನಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಬಾಣಂತನ ಟೈಮಲ್ಲಿ ಹೊಟ್ಟೆಗೆ ಬಟ್ಟೆ ಕಟ್ಟೋದು ಈ ಥರದ್ದೆಲ್ಲ ಮಾಡ್ತಾರೆ, ಹೊಟ್ಟೆ ಎಲ್ಲ ಕಡಿಮೆ ಆಗಲಿ, ಎಕ್ಸ್ಪೆಂಡ್ ಆಗಿರೋ ಹೊಟ್ಟೆ ಎಲ್ಲ ಕಡಿಮೆ ಆಗಲಿ ಅಂತ. ಬಟ್ ಫುಡ್ಡಲ್ಲೆಲ್ಲ ಕಂಟ್ರೋಲ್ ಮಾಡೋದಿಲ್ಲ. ನಾನೇನು ಹೇಳ್ತೀನಿ ಅಂತ ಅಂದರೆ ಆಫ್ಟರ್ ಡೆಲಿವರಿ 6 ಮಂತ್ ಆದಮೇಲೆ ಒಂದು ಡಯೆಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. 6 ಮಂತ್ ಆಗೋವರೆಗೂ ಯಾವುದೇ ರೀತಿಯ ಡಯೆಟು ಬೇಡ. ಏನಕ್ಕಪ್ಪ ಅಂತಂದರೆ ನಾವು ಡಯೆಟ್ ಮಾಡೋದು ಫುಡ್ ಕಂಟ್ರೋಲ್ ಎಲ್ಲ ಸ್ಟಾರ್ಟ್ ಮಾಡ್ಕೋತೀವಲ್ವ, ಆ ಟೈಮಲ್ಲಿ ಮಗುಗೆ ಹಾಲಾಗೋದಿಲ್ಲ. ಹಾಗಾಗಿ ಮಗುಗೆ ಚೆನ್ನಾಗಿ ಹಾಲಾಗಬೇಕು. ನಾವು ಊಟನ ಕಡಿಮೆ ಮಾಡ್ತಾ ಬರ್ತಾಯಿತ್ತು ಅಂದರೆ ಹಾಲು ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಆಫ್ಟರ್ 6 ಮಂತ್ ಆದಮೇಲೆ ಡಯೆಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಒಂದು ಡೆಲಿವರಿ ಆದಮೇಲೆ ನಮಗೆ ಅಲ್ಲೇ ಹಾಸ್ಪಿಟಲಲ್ಲೇ ಕೊಡ್ತಾರೆ, ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಹೊಟ್ಟೆಗೆ ಬೆಲ್ಟ್ ಹಾಕ್ಕೊಳ್ಳಿ ಅಂತೇಳಿ. ಇಲ್ಲ ಅಂದರೆ ಔಟ್ಸೈಡು ಕೂಡ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು, ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಹೊಟ್ಟೆಗೆ ಬೆಲ್ಟು. ಯಾರಿಗೆ ಒಂದು ಆಫ್ಟರ್ ಡೆಲಿವರಿ ಆದಮೇಲೆ ಅಂಥವರಿಗೆ ಸಪ್ರೇಟ್ ಬೆಲ್ಟ್ಗಳೇ ಸಿಗುತ್ತೆ. ಅದು ಸರ್ಚ್ ಮಾಡ್ತು ಅಂದರೆ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿ ಇರತಕ್ಕಂಥದ್ದನ್ನ ತೊಗೊಂಡು ಯೂಸ್ ಮಾಡ್ತು ಅಂದರೆ ಬೆಟರು. ನನಗೂ ಕೂಡ ಬೆಲ್ಟ್ ಕೊಟ್ಟಿದ್ರು, ಬಟ್ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹಂಗಾಗಿ ನಂದು ಹೊಟ್ಟೆ ಬೊಜ್ಜು ಜಾಸ್ತಿನೇ ಇದೆ. ಇವಾಗ ನಾನು ಹೊಟ್ಟೆ ಬೊಜ್ಜನ್ನೇ ಯಾವ ರೀತಿ ಕರಗಿಸ್ಕೋಬೇಕಂತಂದರೆ, ನನ್ನ ಓವರಾಲ್ ಬಾಡಿ ವೆಯ್ಟ್ ಕಡಿಮೆ ಆದಮೇಲೆ ನನಗೆ ಹೊಟ್ಟೆ ಬೊಜ್ಜು ಕರಗೋದು. ಅಂದರೆ ಸುಮಾರು ವರ್ಷಗಳಾಗೋಯ್ತಲ್ಲ ನನ್ನ ಒಂದು ಸೆಕ್ಷನ್ ಆಗಿ. ಹಾಗಾಗಿ ಈಗ ಸಡನ್ನಾಗಿ ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೋಬೇಕು ಅಂದರೆ ಆಗಲ್ಲ. ಮತ್ತು ಆಫ್ಟರ್ 6 ಮಂತು ಮಗುನೂ ಕೂಡ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಸ್ವಲ್ಪ ಅನ್ನ ಸರಿ ಇದೆಲ್ಲನೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ನೀವು ಡೆಲಿವರಿ ಆದ 2-3 ತಿಂಗಳಿಗೇ ನೀವು ಸ್ಟಾರ್ಟ್ ಮಾಡ್ಕೋತೀವಿ ಡಯೆಟ್ನ ಅಂತ ಅಂದರೆ ಮಗುಗೆ ಎಫೆಕ್ಟ್ ಆಗುತ್ತೆ, ಹಾಲು ಕಮ್ಮಿ ಆಗುತ್ತೆ. ಸ್ವಲ್ಪ ಫುಡ್ಡೆಲ್ಲ ಕಂಟ್ರೋಲ್ ಮಾಡ್ತೀವಲ್ಲ, ಹಾಗಾಗಿ ಇನ್ನು 6 ತಿಂಗಳಾದಮೇಲೆ ಯಾವ ರೀತಿ ಫುಡ್ ರೊಟೀನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದರೆ, ಕಾಮನ್ನಾಗಿ ಬಾಣಂತಿ ಅಂದರೆ ರೈಸ್ ಐಟಮ್ಮೇ ಜಾಸ್ತಿ ಕೊಡೋದು. ರೈಸ್ ಐಟಮ್ ಎಲ್ಲ ಕಡಿಮೆ ಮಾಡಬೇಕಾಗತ್ತೆ. ನೀವು ಕಡಿಮೆ ಮಾಡಿಕೊಂಡು ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ಒಂದು ರವೆ ಉಪ್ಪಿಟ್ಟಾಗಿರ್ಬೋದು, ರವೆ ರೊಟ್ಟಿ ಆಗಿರ್ಬೋದು, ಈ ಥರದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಮುದ್ದೆನೂ ಕೊಡೋದಿಲ್ಲ. ಒಂದು 10 ತಿಂಗಳವರೆಗೂ ಮುದ್ದೆನೂ ಕೊಡೋದಿಲ್ಲ. ನಾನಂತೂ 1 ವರ್ಷದವರೆಗೂ ಮುದ್ದೆ ತಿನ್ನಲಿಲ್ಲ. ನನ್ನ ಮಗ ಪ್ರೀಮೇಚರು, ಡೈಜೆಷನ್ ಮಾಡ್ಕೊಳ್ಳಲ್ಲ. ಅದರಲ್ಲೂ ಗಂಡು ಮಕ್ಕಳು ಡೈಜೆಷನ್ ಮಾಡ್ಕೊಳ್ಳಲ್ಲ. ಏನಾದರೂ ಹೆವಿಯಾಗಿ ತಿಂದ್ಬಿಡ್ತು ಅಂದರೆ ಡೈಜೆಷನ್ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ಸುಮಾರು 1 ವರ್ಷದವರೆಗೂ ಕಟ್ನಿಟ್ಟಾಗೇ ಇದೆ. ಬಟ್ ಡಯೆಟ್ ಅಂತೂ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ. ಹಂಗಾಗಿ ಮುದ್ದೆನ ಏನು ಮಾಡಬೇಕಂದ್ರೆ, ಸ್ವಲ್ಪ ತೆಳ್ಳಗೆ ಮುದ್ದೆ ಮಾಡಿಕೊಂಡು ಮುದ್ದೆನ ತಿನ್ನಿ. ರೊಟ್ಟಿ, ಚಪಾತಿ ಈ ಥರದ್ದೆಲ್ಲ ತುಂಬಾ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಹಣ್ಣುಗಳ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಮಗುಗೆ 6 ತಿಂಗಳು 7 ತಿಂಗಳು ಬೀಳ್ತಿದ್ದಂಗೆ ಹಣ್ಣುಗಳನ್ನ ಕೊಡೋದಕ್ಕೆ ಹೇಳ್ತಾರೆ. ಮತ್ತು ಓಟ್ಸು ಈ ಥರದ್ದೆಲ್ಲ ಕೊಡೋದಕ್ಕೆ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಸ್ವಲ್ಪ ಶೀತದ ಹಣ್ಣೆಲ್ಲನೂ ಕಡಿಮೆ ಮಾಡಿ ಹೀಟ್ ಇರ್ತಕ್ಕಂಥ ಹಣ್ಣುಗಳನ್ನ ತಿಂದರೆ ಏನೂ ತೊಂದರೆ ಇಲ್ಲ. ಆ ಥರ ಹಣ್ಣುಗಳೆಲ್ಲನೂ ತಿನ್ನೋದು, ಸೊಪ್ಪು ತರಕಾರಿ ಈ ಥರದ್ದೆಲ್ಲ ನಿಯಮಿತವಾಗಿ ತಿಂದ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮತ್ತು ಒಂದು ಡೆಟಾಕ್ಸ್ ವಾಟರ್ಗಳನ್ನ ಮಾಡ್ಕೊಂಡು ಕುಡಿಬೋದು. ಇವಾಗ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ತೋರಿಸ್ತೀನಿ. ವರ್ಕೌಟು ಬಿಫೋರು ಕುಡಿದು ಅದಾದಮೇಲೆ ವರ್ಕೌಟ್ ಮಾಡ್ತೀನಲ್ಲ, ಆ ಒಂದು ಡ್ರಿಂಕ್ನ ಮಾಡಿಕೊಂಡು ಕುಡಿದ್ರೂ ಕೂಡ ಒಳ್ಳೆಯದು. ಅಷ್ಟೆಲ್ಲ ಹಾಕಿ ಕುಡಿಯೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ಜಸ್ಟ್ ಜೀರಿಗೆ, ಅಜ್ವೈನು ಇದೆರಡನ್ನ ಕುದಿಸ್ಕೊಂಡು ಕುಡಿತು ಅಂದರೆ ಆರಾಮಾಗಿ ಬೆಳ್ಳಿ ಫ್ಯಾಟು ಹಸಿ ಮೈಯಲ್ಲಿ ಆ ಟೈಮಲ್ಲಿ ತುಂಬಾ ಬೇಗನೆ ಕರಗೋಗುತ್ತೆ. ಎಫೆಕ್ಟಿವ್ ಆಗೂ ಕೂಡ ಇರುತ್ತೆ. ಮುಂಚೆಲ್ಲ ಬಟ್ಟೆನ ಕಟ್ತಿದ್ರು, ಹೊಟ್ಟೆ ಭಾಗ ಕಡಿಮೆ ಆಗಲಿ ಅಂತ ಬಾಣಂತನದ ಟೈಮಲ್ಲಿ ಒಂದು ಕಾಟನ್ ಸೀರೆಯಲ್ಲಿ ಹೊಟ್ಟೆನ ಕಟ್ತಿದ್ರು. ಬಟ್ ಇವಾಗೆಲ್ಲ ಬೆಲ್ಟ್ ಬಂದಿದೆ, ಆರಾಮಾಗಿ ನಾವೇ ಬೆಲ್ಟ್ನ ಹಾಕೋಬೋದು, ತೊಂದರೆ ಏನಿಲ್ಲ. ಬೆಲ್ಟ್ ತರಿಸಿಟ್ಕೊಳ್ಳಿ, ಬೆಲ್ಟನ್ನು ಯೂಸ್ ಮಾಡಿ. ಮತ್ತು ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. 6 ತಿಂಗಳು ಆದಮೇಲೆ ಎಕ್ಸಸೈಸ್ನ ಮಾಡಬೇಕಾಗತ್ತೆ. ನೀವೇನೇ ಒಂದು ಮಾಡಿದ್ರೂ 6 ತಿಂಗಳಾದಮೇಲೆ ಮಾಡಿ ದಯವಿಟ್ಟು. ಏನಕ್ಕಂದರೆ ಆ 6 ತಿಂಗಳಲ್ಲಿ ಮಗುನ ಪೋಷಣೆ ಮಾಡಿ, ನಾವು 9 ತಿಂಗಳು ಏನೋ ಒಂದು ಹೊಟ್ಟೆಯಲ್ಲಿ ಹೊತ್ಕೊಂಡಿರ್ತೀವಲ್ಲ ಮಗುನ, ಅದೆಲ್ಲ ಮಗು ಹೊರಗಡೆ ಬಂದಮೇಲೂ ಕೂಡ ಕೇರಾಗಿ ನೋಡ್ಕೋಬೇಕಾಗತ್ತೆ. ನಾವು ತಿಂತಕ್ಕಂಥ ಆಹಾರ ಎಲ್ಲ ಮಗುಗೆ ಫುಡ್ಡಾಗಿ ಹೋಗ್ತಿತ್ತು ಹೊಟ್ಟೆಲಿದ್ದಾಗ. ಬಟ್ ಇವಾಗ ಮಗುಗೆ ಹೊರಗಡೆ ಬಂದಮೇಲೆ ಇನ್ನಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. 6 ತಿಂಗಳಾದಮೇಲೆ ಡಯೆಟ್ನ ಸ್ಟಾರ್ಟ್ ಮಾಡಿ. ವರ್ಕೌಟ್ ಮಾಡಬೇಕಾದ್ರೂ ಅಷ್ಟೇ ಎಕ್ಸಸೈಸ್ಗಳೆಲ್ಲನೂ ಸಿಂಪಲ್ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ತೀರಾ ಫುಲ್ಲು ಬಗ್ಗೋದು, ಎದ್ದೇಳೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಏನಕ್ಕಂದರೆ ಸ್ಟಿಚ್ ಹಾಕಿರ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಮೇಲ್ಗಡೆ ಮಾತ್ರ ನೋಡೋದಕ್ಕೆ ಒಂದು ಸ್ಟಿಚ್ಚಿಂದು ಗಾಯ ಎಲ್ಲ
ಮಾದಿರುತ್ತೆ, ಅಂದರೆ ವಾಸಿಯಾಗಿರುತ್ತೆ. ಬಟ್ ಒಳಗಡೆ ಇರುತ್ತಲ್ಲ ಅದು ಹಸಿಯಾಗಿರುತ್ತೆ. ಅದು ಫುಲ್ಲು ಕವರ್ ಆಗಬೇಕು, ವಾಸಿಯಾಗಬೇಕು ಅಂತ ಅಂದರೆ 1 ವರ್ಷದವರೆಗೂ ಟೈಮ್ ಹಿಡಿಯುತ್ತೆ. ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಗಾಯವಾಸಿಯಾಗಿದೆ, ಏನು ತೊಂದರೆ ಇಲ್ಲ ಅಂತ. ಬಟ್ ಮೇಲ್ನೋಟಕ್ಕೆ ಮಾತ್ರ ವಾಸಿಯಾಗಿರುತ್ತೆ, ಒಳಗಡೆ ವಾಸಿಯಾಗಿರಲ್ಲ. ನಮಗೆಲ್ಲ ದಬ್ಬಾಕೊಂಡು ಮಲ್ಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ. ನಮಗೆ ಆ ಥರ ಮಲ್ಕೊಂಡ್ರೇ ನಿದ್ದೆ ಬರ್ತಿತ್ತು. ಬಟ್ ಸ್ಟಿಚ್ ಮಾಡಿದ್ದಾರೆ ಹೊಟ್ಟೆ ದಬ್ಬಾಕ ಮಲ್ಕೋತೀರಲ್ಲ, ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದೆಲ್ಲ ಒಂದು ರಿಸ್ಟ್ರಿಕ್ಷನ್ನು. ಪ್ರೆಗ್ನೆಂಟಲ್ಲೂ ಮಲಗಂಗಿಲ್ಲ, ಸಿಸರಿನ್ ಆದಮೇಲೂ ಕೂಡ ಮಲಗಂಗಿಲ್ಲ. ಈ ಥರದ್ದೆಲ್ಲ ಪ್ರಾಬ್ಲಮ್ ನಾನು ಕೂಡ ಫೇಸ್ ಮಾಡಿದ್ದೀನಿ. ಹಾಗಾಗಿ ಆದಷ್ಟು ಕೇರ್ ತೊಗೋಬೇಕು ನಮ್ಮ ಬಗ್ಗೆ ನಾವು, ಮತ್ತು ಮಗು ಬಗ್ಗೆ ಕೇರ್ ತೊಗೋಬೇಕಾಗತ್ತೆ. ಇನ್ನು ಎಕ್ಸಸೈಸ್ಗಳೆಲ್ಲ ಸಣ್ಣ ಪುಟ್ಟ ಎಕ್ಸಸೈಸ್ಗಳೆಲ್ಲ ಮಾಡಿಕೊಂಡು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಬಿಡ್ತು ಅಂದರೆ ಅದ್ರ ಜೊತೆ ಕೆಲವೊಂದು ಫುಡ್ ರೊಟೀನು ನಾನೇನು ಇವಾಗ ಒಂದು ವೆಯ್ಟ್ ಲಾಸ್ ಜರ್ನಿಲಿ ತೋರಿಸ್ತಿದ್ದೀನಿ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಡಿಟಾಕ್ಸ್ ವಾಟರು, ಗ್ರೀನ್ ಟೀ, ಒಂದು ಬ್ಲಾಕ್ ಕಾಫಿ, ಮತ್ತು ಫುಡ್ಡುದು ಕಂಟ್ರೋಲು, ಈ ಥರದ್ದೆಲ್ಲ ಮಾಡ್ಕೊಬಿಡ್ತು ಅಂದರೆ ಆರಾಮಾಗಿ ನೀವು ಕೂಡ ಆಫ್ಟರ್ ಡೆಲಿವರಿ 6 ಮಂತ್ ಆದಮೇಲೆ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿಕೊಂಡು ನೀವು ಕೂಡ ವೆಯ್ಟ್ ರೆಡ್ಯೂಸ್ ಆಗ್ಬೋದು. ಮತ್ತು ಮನೆ ಒಳಗಡೆ ಊಟ ಆದಮೇಲೆ ವಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ, ತೊಂದರೆ ಏನಾಗಲ್ಲ. ತೀರಾ ಜಾಸ್ತಿ ಸುಸ್ತು ಆಯಾಸ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಏನು ಹೇಳ್ತೀನಲ್ವ, ಜಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹೆಚ್ಚಿಸ್ತಾ ಹೋಗ್ಬೇಕಂದ್ರೆ ವಾಕ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಫುಡ್ ಕಂಟ್ರೋಲ್ ಆಗಿರ್ಬೋದು, ಎಲ್ಲನೂ ಕೂಡ ಸ್ವಲ್ಪ ಕ್ರಮೇಣವಾಗಿ ಜಾಸ್ತಿ ಮಾಡ್ಕೋತಾ ಬರಬೇಕು. ಒಂದೇ ಸಲ ಜಾಸ್ತಿ ಮಾಡ್ಕೋತು ಅಂದರೆ ಅದು ಎಫೆಕ್ಟ್ ಹೊಡಿಯುತ್ತೆ ನಿಮಗೆ. ಅಂದರೆ ನೆಕ್ಸ್ಟ್ ಮಾರನೇ ದಿನಕ್ಕೆ ವೆಯ್ಟ್ ಲಾಸ್ ಸುದ್ದಿಗೆ ಹೋಗೋದಿಲ್ಲ. ಹಾಗಾಗಿ ಕ್ರಮೇಣವಾಗಿ ನಮ್ಮ ಒಂದು ದೇಹನ ಮತ್ತು ನಮ್ಮ ಡೈಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತಾ ಬರಬೇಕಾಗತ್ತೆ. ಒಂದೇ ಸಲ ಚೇಂಜ್ ಮಾಡ್ಕೋತೀನಿ ಅಂದರೆ ನಮಗೇನೋ ಒಂಥರ ಕಿರಿಕಿರಿ ಅಂದಂಗೆ ಆಗುತ್ತೆ. ಮತ್ತು ಮಗು ಜೊತೆ ಆದಷ್ಟು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಒಂದು 6 ಮಂತ್ ಆಫ್ಟರು ಆಟಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಮಗು. ಆ ಟೈಮಲ್ಲಿ ಮಗು ಎತ್ಕೊಂಡು ವಾಕ್ ಮಾಡೋದಂತೆ, ಸಣ್ಣ ಪುಟ್ಟ ಮಗುವಿನ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಂತೆ, ಈ ಥರ ಎಲ್ಲ ನಮ್ಮ ಕೆಲಸಗಳೆಲ್ಲನೂ ಮಾಡೋಂಥ ಟೈಮಲ್ಲಿ ಆಫ್ಟರ್ 6 ಮಂತ್ ಮಾಡ್ಕೊಬಿಡ್ತು ಅಂದರೆ ನಮಗೂ ಕೂಡ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ, ಆ್ಯಕ್ಟಿವ್ ಆಗಿ ಇರೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮಲಗ್ದಲ್ಲೇ ಮಲಗಿತ್ತು ಅಂತ ಅಂದರೆ ಸ್ವಲ್ಪ ವೆಯ್ಟ್ ಗೇನ್ ಆಗೋದು ಚಾನ್ಸಸ್ ಇರುತ್ತೆ. ಹಾಗಾಗಿ ಆಫ್ಟರ್ 6 ಮಂತು ನೀವು ನಿಮ್ಮ ಕೆಲಸಗಳೆಲ್ಲನೂ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ಕೆಲಸಗಳೆಲ್ಲನೂ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ತಣ್ಣಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದು ಒಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು, ತಣ್ಣೀರು ಇರ್ತಕ್ಕಂಥ ಫ್ರೂಟ್ಸ್ಗಳೆಲ್ಲ ತಿನ್ನೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಇದನ್ನು ತಿನ್ನಬೇಡ, ಇದನ್ನು ತಿನ್ನಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಇದನ್ನು ತಿಂದರೆ ಏನಾಗುತ್ತೆ ಅಂತೇಳಿ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ರೆಡ್ಯೂಸ್ನ ಮಾಡ್ಕೋಬೋದು. ಆಫ್ಟರ್ ಡೆಲಿವರಿ ಸಿಸೆಕ್ಷನ್ ಆದಮೇಲೆ 6 ಮಂತ್ ಆದಮೇಲೆ ಡಯೆಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಸುಮಾರಷ್ಟು ವಿಚಾರನ ತಿಳಿಸ್ತೆ ಅಂತ ಅನ್ಕೋತೀನಿ. ನನಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನು ಮಾತ್ರ ನಾನು ತಿಳಿಸಿದ್ದೀನಿ, ಎಕ್ಸ್ಟ್ರಾ ಏನು ಹೇಳೋಕ್ಕೆ ಹೋಗಿಲ್ಲ. ನಾನೇನು ಮಿಸ್ ಮಾಡ್ಕೋಬೇಕಿತ್ತು ಅಂತ ಅಂದ್ಕೊಂಡಿದ್ದೆ, ಆ ಥರದ ವಿಚಾರ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಬೆಳ್ಳಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು, ನನಗೂ ಕೂಡ ಹೊಟ್ಟೆ ಸಣ್ಣದಾಗಿ ಕಾಣಿಸ್ಬೇಕು. ಒಂದು ಟಾಪು ಇಲ್ಲ ಸೀರೆ ಇದನ್ನೆಲ್ಲ ವೇರ್ ಮಾಡಿದಾಗ ಸಣ್ಣದಾಗಿ ಕಾಣಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ನಂದು ಓವರಾಲ್ ಬಾಡಿ ವೆಯ್ಟ್ ಕಡಿಮೆ ಆದಮೇಲೆ ಮಾತ್ರ ನಂದು ಬೆಳ್ಳಿ ಫ್ಯಾಟ್ ಕಡಿಮೆ ಆಗೋದು. ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ, ಡೈಲಿ ಒಂದು ಸರ್ಕಸ್ ಮಾಡ್ತಾನೇ ಇದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ. ತುಂಬಾ ಪೇಷನ್ಸಿಂದ ನನ್ನ ಒಂದು ಡೈಲಿ ಲೈಫ್ ಸ್ಟೈಲ್ನ ನಿಧಾನವಾಗಿ ಚೇಂಜ್ ಮಾಡ್ಕೊತಾನೇ ಇದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.